ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ಸಲ್ಲಿ ವಾಟರ್ ಹೀಲಿಂಗ್ ಬಗ್ಗೆ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಇರ್ಬೋದು, ಅದರ ಬೆನಿಫಿಟ್ಸ್ ಇರ್ಬೋದು ಶೇರ್ ಮಾಡಿದ್ದೆ. ಸೊ ಇವತ್ತು ಕೂಡ ವಾಟರ್ ಎನರ್ಜೈಸಿಂಗ್ ಮೆಥಡಲ್ಲಿ ಹೇಗೆಲ್ಲ ನಾವು ನಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು, ಸೊ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನು ಹೇಗೆ ನಾವು ಚೇಂಜ್ ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸ್ತೀನಿ. ಈಗ ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು, ಎಲ್ಲನೂ ಟೆಂಪ್ರವರಿ ಆಗಿರುತ್ತೆ. 2 ಕಪ್ ಮೆಥಡ್ ಬಗ್ಗೆ ತಿಳಿಸಿದ್ದೆ. ಆ ನೀರನ್ನು ಹೇಗೆ ನಾವು ಪ್ರೆಸೆಂಟ್ ಸಿಚುವೇಶನ್ ಮತ್ತು ಫ್ಯೂಚರ್ಗೆ ಚೇಂಜ್ ಮಾಡಿ ಹೇಗೆ ನಾವು ಎನರ್ಜೈಸ್ ಮಾಡ್ಬೋದು ಅಂತ ಅದ್ಭುತವಾದ ರಿಸಲ್ಟ್ಗಳು ಬರ್ತಾ ಇದೆ. ಈಗ 1 ಗ್ಲಾಸ್ ನೀರಲ್ಲಿ ಕೂಡ ನಾವು ಎನರ್ಜೈಸ್ ಮಾಡ್ಬೋದು. ಆದರೆ ತುಂಬ ನೆಗೆಟಿವಿಟಿ ಇದೆ, ತುಂಬ ಹಳೆ ಇಮೋಷನ್ಸ್ ಇದೆ ಅಂದಾಗ 2 ಕಪ್ ಮೆಥಡಲ್ಲಿ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ಈ ಒಂದು ಮೆಥಡನ್ನು ಹೇಗೆ ನೀವು ಟ್ರೈ ಮಾಡ್ಬೋದು ಅಂತಂದರೆ, ಪ್ರೆಸೆಂಟ್ ಸಿಚುವೇಶನನ್ನು ಒಂದು ಸ್ಲಿಪ್ಪಲ್ಲಿ ಬರೆಯುವಂಥದ್ದು. ಆ ಒಂದು ಗ್ಲಾಸ್ ನೀರನ್ನು ಅದರ ಮೇಲೆ ಇಟ್ಟು ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏನೇನಿದೆ ಎಲ್ಲ ನೋವನ್ನು ಆ ನೀರಿಗೆ ಒಪ್ಪಿಸ್ಬಿಡಿ. 2 ನಿಮಿಷ ಆ ಒಂದು ಪ್ರೆಸೆಂಟ್ ಮೂಮೆಂಟ್ ಹೇಳಿಬಿಟ್ಟು ಆ ನೀರನ್ನು ಖಾಲಿ ಇರೋ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಫ್ಯೂಚರ್ ನಿಮ್ಗೆ ಏನು ಬೇಕು, ಫ್ಯೂಚರಲ್ಲಿ ಏನು ಚೇಂಜಸ್ ಬೇಕು, ಏನು ರಿಸಲ್ಟ್ ಬೇಕು, ಎಂಡ್ ರಿಸಲ್ಟ್ ಬಗ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ಆ ಎಂಡ್ ರಿಸಲ್ಟ್ ಕಡೆ ಫೋಕಸ್ ಮಾಡಿ. ಸೊ ಇವತ್ತು ಏನೇ ಸಮಸ್ಯೆ ಇರ್ಬೋದು, ಆ ಸಿಚುವೇಶನ್ ಚೇಂಜ್ ಆಗಿದೆ. ಚೇಂಜ್ ಆದಾಗ ಹೇಗಿರುತ್ತೆ, ಮನಸ್ಥಿತಿ ಹೇಗಿರುತ್ತೆ, ಭಾವನೆಗಳು ಹೇಗಿರುತ್ತೆ, ಸೊ ಅದಕ್ಕೆ ತಕ್ಕ ಹಾಗೆ ನೀವು ಇಂಟೆನ್ಷನನ್ನು ಈ ಒಂದು ಶಿಫ್ಟ್ ಮಾಡ್ಕೊಂಡಿರೋಂತಹ ನೀರಿಗೆ ನೀವು ತುಂಬಿಸ್ಬೇಕಾಗತ್ತೆ. ಸೊ ಫ್ಯೂಚರ್ ಬಗ್ಗೆ ನೀವು ಇಂಟೆನ್ಷನ್ ತುಂಬಿಸ್ತಾ ಇದ್ದೀರಾ ಅಂದಾಗ 5 ರಿಂದ 10 ನಿಮಿಷ ಕೂಡ ನೀವು ಮಾಡ್ಬೋದು. ಏನೇನಿದೆ ನಿಮ್ಮ ಒಂದು ಮನಸ್ಥಿತಿ, ಭಾವನೆಗಳು ಏನು ಬರ್ತಾ ಇದೆ ಅಬ್ಸರ್ವ್ ಮಾಡಿಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಕಂಪ್ಲೀಟ್ ನಿಮ್ಮ ದೇಹದಲ್ಲಿ ಚೇಂಜಸನ್ನು ನೀವು ಕಾಣ್ಬೋದು. ಆ ನೀರಿನ ಒಂದು ಟೇಸ್ಟ್ ಕೂಡ ನೀವು ಫೀಲ್ ಮಾಡ್ಬೋದು, ಚೇಂಜ್ ಆಗಿರುತ್ತೆ. ಸೊ ಎನರ್ಜೈಸ್ ಮಾಡಿದಾಗ ಸೊ ಖಂಡಿತ ಟ್ರೈ ಮಾಡಿ. ಏನೇ ಸಮಸ್ಯೆ ಇದ್ದರೂ ಈ ಒಂದು 2 ಕಪ್ ಮೆಥಡಲ್ಲಿ ಸೊಲ್ಯೂಷನ್ ಸಿಗುತ್ತೆ. ವರ್ಕ್ಶಾಪ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಇರ್ಬೋದು, ಚಕ್ರ ಹೀಲಿಂಗ್ ಬಗ್ಗೆ ವರ್ಕ್ಶಾಪ್ಸ್ ಇರ್ಬೋದು, ಸುಮಾರು ಕೋರ್ಸ್ಗಳು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಿ ಹಾಲಿಸ್ಟಿಕ್ ಹೀಲಿಂಗ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಕಡೆಯಿಂದ. ಸೊ ಆಸಕ್ತಿ ಇರೋರು ಈ ಒಂದು ಕೋರ್ಸ್ಗಳನ್ನು ಜಾಯಿನ್ ಆಗಬಹುದು. ಮತ್ತು ಯಾವುದೇ ರೀತಿ ನಿಮ್ಮ ಪ್ರಶ್ನೆ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು.